ನ್ಯೂಸ್ ಫಸ್ಟ್ ಕನ್ನಡ ತಂಡ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿದೆ. ತ್ರಿವೇಣಿ ಸಂಗಮದಲ್ಲಿ ನಿತ್ಯ 40 ರಿಂದ 50 ಲಕ್ಷ ಜನ ಮತ್ತು ಕೆಲವು ವಿಶೇಷ ದಿನಗಳಂದು 1 ಕೋಟಿ 3.5 ಕೋಟಿವರೆಗೂ ಕೂಡ ಭಕ್ತಾದಿಗಳು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ನಾನೀಗ ನಿಮಗೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಒಂದು ವಿಹಂಗಮ ನೋಟವನ್ನು ತೋರಿಸ್ತೇನೆ. ನಾವೀಗ ಒಂದು ಬೋಟ್ ನಲ್ಲಿ ಇದ್ದೇವೆ. ಬೋಟ್ ನಲ್ಲಿ ನಿಂತ್ಕೊಂಡು ನೋಡಿದ್ರೆ ತ್ರಿವೇಣಿ ಸಂಗಮ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನ ನಾನೀಗ ತೋರಿಸ್ತೇನೆ. ನೋಡಿ, ಇಲ್ಲಿ ಸುಮಾರು 1 ಕಿಲೋಮೀಟರ್ ದೂರದಿಂದ ಉದ್ದದವರೆಗೂ ಕೂಡ ಇಲ್ಲಿ ಜನ ಈ ಒಂದು ತ್ರಿವೇಣಿ ಸಂಗಮದ ಘಾಟ್ ನಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ನಿತ್ಯ ಇದೇ ರೀತಿಯಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಉದ್ದಕ್ಕೂ ಕೂಡ ಇಲ್ಲಿ ಘಾಟನ್ನ ನಿರ್ಮಾಣ ಮಾಡಲಾಗಿದೆ. ಈ ಘಾಟ್ ನಲ್ಲಿ ಉದ್ದಕ್ಕೂ ಕೂಡ ಜನ ಬಂದು ಸ್ನಾನವನ್ನ ಮಾಡ್ಕೊಂಡು ವಾಪಸ್ ಹೋಗ್ಬೋದು. ಜೊತೆಗೆ ಬೋಟ್ ಗಳ ಮೂಲಕವೂ ಕೂಡ ಬಂದು ಇಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನದಿಯ ದಡದಲ್ಲಿ ಮಾತ್ರನೇ ಜನರಿಗೆ ಸ್ನಾನವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಜೊತೆಗೆ ಇಲ್ಲಿ ಒಂದು ಅಲ್ಲಲ್ಲೇ ಘಾಟ್ ಗಳನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗಿದೆ. ತ್ರಿವೇಣಿ ಸಂಗಮದ ಮಧ್ಯಭಾಗದಲ್ಲೂ ಕೂಡ ಈ ಒಂದು ಸ್ಥಳಗಳಿಗೂ ಕೂಡ ಬೋಟ್ ನ ಮೂಲಕ ಬಂದು ಸ್ನಾನ ಮಾಡಬಹುದು. ನಿತ್ಯ ಈ ರೀತಿಯಾಗಿ 40 ರಿಂದ 50 ಲಕ್ಷ ಜನ ಸರಾಸರಿಯಂತೆ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಜನವರಿ 13ರಂದು ಮಹಾಕುಂಭ ಮೇಳ ಆರಂಭ ಆಗಿದೆ. ಇದುವರೆಗೂ 10 ಕೋಟಿಗೂ ಅಧಿಕ ಭಕ್ತಾದಿಗಳು ಬಂದು ಈ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡಿದ್ದಾರೆ. ಈಗ ಜನವರಿ 29ನೇ ತಾರೀಕಿನ ಮೌನಿ ಅಮಾವಾಸ್ಯೆ ಎಂದು ಕೂಡ 8 ರಿಂದ 10 ಕೋಟಿ ಜನ ಒಂದೇ ದಿನ ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ ಮಾಡುವಂತಹ ನಿರೀಕ್ಷೆ ಇದೆ. ಇಲ್ಲಿ ಈಗ ಮುಖ್ಯವಾಗಿ ಅರಯಲ್ ಘಾಟು, ಕಿಲಾ ಘಾಟ್ ನ ಮೂಲಕ ಈ ರೀತಿ ಬೋಟ್ ಗಳ ಮೂಲಕ ಜನ ಬರ್ಬೋದು. ತ್ರಿವೇಣಿ ಸಂಗಮಕ್ಕೆ ಬಂದು ಈ ಬೋಟ್ ಗಳಲ್ಲೇ ಬಂದು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಜಾಗಗಳ ಘಾಟ್ಗಳಲ್ಲಿ ಸ್ನಾನವನ್ನ ಮಾಡಿಕೊಂಡು ಇಲ್ಲಿ ಅಲ್ಲಲ್ಲೇ ತಾತ್ಕಾಲಿಕ ರೂಮ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಕಡೆ ನಾನು ತೋರಿಸ್ತೇನೆ. ಇಲ್ಲಿ ರೂಮ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ರೂಮ್ ಗಳಲ್ಲಿ ಜನ ತಮ್ಮ ಬಟ್ಟೆಗಳನ್ನ ಬದಲಾಯಿಸಿಕೊಂಡು ತಾವು ಬಂದಂತ ಬೋಟ್ ನ ಮೂಲಕವೇ ತಾವು ಯಾವ ಘಾಟ್ನಿಂದ ಬಂದಿರ್ತಾರೋ ಆ ಘಾಟ್ಗೆ ವಾಪಸ್ ಹೋಗುವಂತಹ ವ್ಯವಸ್ಥೆ ಕೂಡ ಇದೆ. ಈಗ ಗಂಗಾ ನದಿಯಲ್ಲಿ ಈಗ 10,000 ಬೋಟ್ಗಳು ಸಂಚಾರವನ್ನ ಮಾಡ್ತಾ ಇವೆ. ಜನರಿಗೆಲ್ಲರಿಗೂ ಕೂಡ ಲೈಫ್ ಜಾಕೆಟ್ ಗಳನ್ನ ನೀಡಲಾಗುತ್ತೆ. ಹಾಗಾಗಿ ಬೋಟ್ ನಲ್ಲಿ ಸಂಚಾರ ಮಾಡ್ಲಿಕ್ಕೆ ಯಾವುದೇ ಭಯ ಆತಂಕವನ್ನ ಪಡುವಂತ ಅಗತ್ಯ ಇಲ್ಲ. ಜೊತೆಗೆ ಈ ಒಂದು ನದಿನಲ್ಲೇನೆ NDRF, SDRF ನ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಇರ್ತಾರೆ. ಮೋಟಾರ್ ಬೋಟ್ ಗಳ ಮೂಲಕ ಯಾವುದೇ ಭಕ್ತಾದಿಗಳಿಗೆ ಏನೇ ನೆರವು ಬೇಕಾದ್ರೂ ಕೂಡ ತಕ್ಷಣವೇ ನೀಡ್ತಾರೆ. ಭಕ್ತಾದಿಗಳಿಗೆ ಯಾರಿಗಾದ್ರೂ ಸಮಸ್ಯೆ ಎದುರಾದ್ರೆ ತಕ್ಷಣವೇ ಅವರ ನೆರವಿಗೂ ಕೂಡ ಬರ್ತಾರೆ. ಹೀಗಾಗಿ ಈ ಒಂದು ಎಲ್ಲ ಉತ್ತಮವಾದಂತ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಈ ಕಡೆಯಿಂದನೂ ಕೂಡ ತಾವು ನೋಡ್ಬೋದು ತ್ರಿವೇಣಿ ಸಂಗಮ ಯಾವ ರೀತಿಯಾಗಿ ಈಗ ಒಂದು ನದಿಯಿಂದ ಬೋಟ್ ನಿಂದ ಕಾಣುತ್ತೆ ಅನ್ನೋದನ್ನ ಇಲ್ಲಿ ನಾನು ತೋರಿಸ್ತೇನೆ. ಮುಖ್ಯವಾಗಿ ಈ ನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಯಾರಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಜೊತೆಗೆ ಸುಮಾರು 15 ರಿಂದ 20 ತಾತ್ಕಾಲಿಕ ಘಾಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ತಾತ್ಕಾಲಿಕ ಘಾಟ್ಗಳಲ್ಲೂ ಕೂಡ ನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬಂದು ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡಿಕೊಂಡು ತೆರಳುತ್ತಾ ಇದ್ದಾರೆ. ಹೀಗಾಗಿ ಒಂದೇ ಸ್ಥಳದಲ್ಲಿ ಹೆಚ್ಚಿನ ದಟ್ಟಣೆ ಇದೆ ತ್ರಿವೇಣಿ ಸಂಗಮದಲ್ಲಿ ಅನ್ನೋದು ನಿಜ. ಆದ್ರೆ ಬೇರೆ ಘಾಟ್ಗಳಲ್ಲೂ ಕೂಡ ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡುವಂತ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಜನ ಯಾವುದೇ ಭಯ ಆತಂಕ ಪಡುವಂತ ಅಗತ್ಯ ಇಲ್ಲ. ಈಗ ತ್ರಿವೇಣಿ ಸಂಗಮಕ್ಕೆ ಹೋದ್ರೆ ಅಲ್ಲಿ ಕೋಟಿಗಟ್ಟಲೆ ಜನ ಇರ್ತಾರೆ. ನಾವ್ ಹೇಗೆ ಹೋಗೋದು, ಅಲ್ಲಿ ಹೆಚ್ಚಿನ ದೂರ ನಡಿಬೇಕಾಗುತ್ತಾ ಹೇಗೆ, ಅಥವಾ ನಮ್ಗೇನಾದ್ರು ತೊಂದರೆ ಆಗುತ್ತಾ ಹೇಗೆ ಅನ್ನೋ ಒಂದು ಆತಂಕ ಕೂಡ ಜನರಲ್ಲಿದೆ. ಆ ರೀತಿ ಭಯ ಆತಂಕವನ್ನ ಪಡುವಂತ ಯಾವುದೇ ಅಗತ್ಯ ಇಲ್ಲ. ಧೈರ್ಯವಾಗಿ ಪ್ರಯಾಗ್ರಾಜ್ಗೆ ಬರ್ಬೋದು, ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಬಹುದು. ನೇರವಾಗಿನೇ ನಡ್ಕೊಂಡು ಅಥವಾ ವಾಹನಗಳ ಮೂಲಕ ಈ ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನು ಮಾಡಬಹುದು. ಇಲ್ಲಿರುವಂತಹ ಅರಯಲ್ ಘಾಟು ಮತ್ತು ಕಿಲಾ ಘಾಟ್ ನ ಬಳಿಗೆ ಬಂದು ಬೋಟ್ ನ ಮೂಲಕ ತ್ರಿವೇಣಿ ಸಂಗಮದ ಈ ಸ್ಥಳಕ್ಕೆ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಬೋಟ್ ನ ಮೂಲಕವೇ ಇದೇ ರೀತಿಯಾಗಿ ವಾಪಸ್ ಹೋಗುವಂತ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಹಾಗಾಗಿ ಜನ ಧೈರ್ಯದಿಂದ ಬಂದು ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಬಹುದು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.